ವೀಕ್ ಅದ ಸತೀಶ್ ಅವ್ರಿಗೆ. ಬಟ್ ಇಲ್ಲಿ ಏನದಲ್ಲ ಎರಡೂ ಕ್ಷೇತ್ರಗಳಲ್ಲಿ. ಮತ್ತು ಇವತ್ತು ಉಸ್ತುವಾರಿ ಆದ್ಮೇಲೆ ಅಲ್ಲಿ ಸಾಕಷ್ಟು ಪ್ರಗತಿಯ ಒಳ್ಳೆ ಕೆಲಸ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ, ಸುತ್ತುಗಳಿದ್ದಾವೆ ಹೆಂಗುಮ್ಮರಡಿಗೆ. ಅಲ್ಲಿಯೂ ಸಹಿತ ಅವ್ರಿಗೆ ಕಬ್ಬಿನ ಕಡಲೆ ಆಗ್ತದೆ ಅಷ್ಟಿಗೆ ಅವ್ರಿಗೆ ಯಾವುದೋ ಒಂದು ಏನೋ ಹೋಪ್ಸ್ ಎಲ್ಲೋ ಒಂದು ಮೂಲಾಗ. ಬಟ್ ಇಲ್ಲಿ ಎರಡೂ ಕಡೆ ಮಾತ್ರ ಇಲ್ಲಿ ಇನ್ನೊಂದು ಮಾತು ಮಾತಾಡ್ಬೇಕಾಯ್ತು. ಗೋಕಾಕದಲ್ಲಂತೆ ಇದ್ದಿದ್ರಲ್ಲ ಈಗ ಕಾಂಪಿಟೇಟರ್ ಯಾರಪ್ಪ ರಮೇಶ್ ಜಾರಕಿಹೊಳಿ ಅಂದರೆ ನಮ್ಮ ಕಡಾಡಿಯವರು ಇರೋದರಿಂದಾಗೆ ಒಂದು ವೇಳೆ ನಾಳೆ ನಮ್ಮ ರಮೇಶ್ ಅವರು ಕಾಂಗ್ರೆಸ್ಸಿಗೆ ಬಂದರೆ BJP ಬಿಟ್ಟು ಅದು ಇನ್ನೂ ಮಾತು ಹೇಳಿ ಬರ್ತಾ ಇದ್ದಾವೆ. ಆಗ ಸಹಜವಾಗಿ ಇವರಿಗೆ ಕಾಂಗ್ರೆಸ್ ಟಿಕೆಟ್ ಉಳಿಬೋದೇನೋ ಕಡಾಡಿಯವ್ರಿಗೆ. ಆದರೆ ಅವರು ಅಂದರೆ ನಮ್ಮ ರಮೇಶ್ ಅವರು ಈ BJP ಬಿಟ್ಟು ಕಾಂಗ್ರೆಸ್ಸಿಗೆ ಬಂದ್ರಪ್ಪ ಅಂತಂದ್ರೆ ಇವ್ರು ಟಿಕೆಟ್ ತಪ್ತದ ನಮ್ಮ ಕಡಾಡಿಯವ್ರಿಗೆ. ಆಗ BJPಯಿಂದ ಇವ್ರು ಸಿಗ್ಬೋದೇನೋ ಹೇಳಲಿಕ್ಕೆ ಆಗೋದಿಲ್ಲ ಯಾವ್ದು ಏನಂತೇಳಿ. ಒಟ್ಟಾರೆಯಾಗಿ ಈ ಗೋಕಾಕ್ ಕ್ಷೇತ್ರದಲ್ಲೇ ಕಡಾಡಿಯವರು ಒಂದು ಗೆಲ್ಲು ಹೋಪ್ಸಿದೆ. ಬಟ್ ಈ ಸಲ ನೋಡಬೇಕು ಅವ್ರನ್ನ. ಅದೇನೂ ಇಲ್ಲ, ಯಾವ ಪಕ್ಷ ಇಲ್ಲ ಇನ್ನೊಂದು ಬರೋದಿಲ್ಲ. ಇಲ್ಲಿ ವೈಯಕ್ತಿಕ ಒಂದು ವ್ಯಕ್ತಿತ್ವದ ಮೇಲೆ ಬರೋದ್ರಿಂದಾಗಿ ರಮೇಶ್ ಅವರು ಗೋಕಾಕದಲ್ಲಿ ಗ್ಯಾರಂಟಿ ಅನ್ನೋಂಗದ. ಅದಕ್ಕೆ ಕಡಾಡಿಯವ್ರು ಯಾವ ರೀತಿ ತಯಾರು ಮಾಡ್ತಾರೋ ಗೊತ್ತಿಲ್ಲ. ಅದಕ್ಕೆ ಇವರಿಬ್ಬರು ನಮ್ಮ ಕತ್ತಿ ಮತ್ತು ಸೌದಿಯವರು ಯಾವ ರೀತಿಯಾಗಿ ಅವರನ್ನು ತಯಾರು ಮಾಡ್ಕೊಳ್ತಾರೆ ಅಥವಾ ಮತ್ತೇನು ಮಾಡ್ತಾರೆ ಅದನ್ನ ಪ್ಲ್ಯಾನ್ಗಳು ಮಾತ್ರ ನಡೆದಿದ್ದಾವೆ. ಯಾಕಂದರೆ ಯಾವಾಗ ಇವರ ಕೋಟಿಗೆ ಕೈ ಹಾಕಿದರೆ ಸಹಜವಾಗಿ ಇವರು ತಮ್ಮನ್ನು ಉಳಿಸೋಡಿಸಲ ಉಳಿದ್ರೆ ಬಿಡ್ಬೋದು ಅನ್ನೋಂಥ ಒಂದು ತರ್ಕವಾದ. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಗೊತ್ತಿಲ್ಲ. ಇವತ್ತಿನ ಇಂಥ ವಿತರ್ಕಗಳನ್ನು ಮೀರಿ ನಿಂತಿದ್ದಾರೆ ಅಂತ ಅನ್ನಿಸ್ತದೆ ಜಾರಕಿಹೊಳಿ ಸಹೋದರರು. ಆದರೂ ಜನರ ಮನಸ್ಸಿನಲ್ಲಿ ಮಾತ್ರ ಒಂದಿಷ್ಟೆಲ್ಲೂ ಅಸಮಾಧಾನಗಳಿದ್ದಾವೆ, ಗುಂಪಾಗಿ ಚರ್ಚೆಗಳು ನಡೀತಾ ಇದ್ದಾವೆ ಅನ್ನೋದನ್ನು ನಾವು ಸಂದರ್ಭದಲ್ಲಿ ಉಲ್ಲೇಖ ಮಾಡಲೇಬೇಕಾಗ್ತದೆ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಯಾರೂ ಶಾಶ್ವತ ಅಲ್ಲ. ಪ್ರಜೆಗಳ ಮನಸ್ಸು ಯಾವ ಕಾಲಕ್ಕೆ ಅವ್ರಿಗೆ ಚೇಂಜ್ ಆಗ್ತದೆ ಹೇಳಕ್ಕೆ ಸಾಧ್ಯ ಇಲ್ಲ. ಬಟ್ ಆದರೆ ಇವತ್ತು ಮಾತ್ರ ನಿಶ್ಚಿತವಾಗಿಯೂ ನಮ್ಮ ಸೌದಿ ಮತ್ತು ಅದೇ ಕಾಲಕ್ಕೆ ನಮ್ಮ ಕತ್ತಿಯವರು ಗೋಕಾಕ್ ಮತ್ತು ಅರವೈ ಕ್ಷೇತ್ರಗಳು ಕಣ್ಣಿಟ್ಟಿದ್ದಾರೆ. ಎಮ್ಕನ್ ಮೇಲೂ ಪ್ರಯತ್ನ ನಡೆಸಿದ್ದಾರೆ. ಎಮ್ಕನ್ ಮೇಡಿಯವ್ರಿಗೆ ಒಂದು ಸ್ವಲ್ಪ ಈಸಿ ಆದರೆ ಇವೆರಡು ಕಬ್ಬಿಣದ ಕಡಲೆ. ಆದರೂ ಅವರು ಅದಕ್ಕಾಗಿ ಇವತ್ತು ಇಬ್ಬರು ಸಹೋದರರು ಬಾಲಚಂದ್ರ ಅವರಾಗಿರ್ಬೋದು ಅಥವಾ ರಮೇಶ್ ಅವರಾಗಿರ್ಬೋದು ನೀವು ಚುನಾವಣೆಯಲ್ಲಿ ಉತ್ತರ ಕೊಡ್ರಿ ಅಂತ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ವಿಶ್ವಾಸ ಅದ, ಆತ್ಮವಿಶ್ವಾಸ ಇವೆರಡು ನಾವು ಗೆಲ್ತೀವಿ ಅನ್ನುವಂಥದ್ದು. ಇನ್ನು ಭವಿಷ್ಯಕ್ಕೆ ಬಿಟ್ಟಂಥ ವಿಷಯ. ಬಟ್ ಈಗ ಚರ್ಚೆ ಸ್ಟಾರ್ಟ್ ಆಗಿದಾವೆ ಅಂತೇಳಿ ಒಂದಿಷ್ಟು ನಿಮ್ಮ ಜೊತೆ ಮಾತಾಡ್ತೀನಿ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಸತ್ಯ ಸತ್ಯದ ಕೈಗಡೆ ವಂದನೆಗಳು.